ಮಂಕುತಿಮ್ಮನ ಕಗ್ಗ. ಕಗ್ಗದಲ್ಲಿ ಏನಿಲ್ಲ ಹೇಳಿ. ಕಗ್ಗ ಕನ್ನಡದ ಭಗವದ್ಗೀತೆ. ನನಗೆ ಈಗಲೂ ಕೂಡ ಭಾಳ ಆಶ್ಚರ್ಯ ಅನಿಸುತ್ತೆ, ಕಗ್ಗವನ್ನು ಬರೆದಿರುವಂಥವ್ರಿಗೆ ಯಾಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ ಅಂತ. ಯಾಕಂದರೆ ಕಗ್ಗದಲ್ಲಿ ಇಡೀ ಜೀವನಾಮೃತ ಇದೆ. ಅದನ್ನು ಹೇಳಿದಂಥ ರೀತಿ ಇದೆಯಲ್ಲ, ಬಹಳ ಬಹಳ ಅದ್ಭುತ. ಎರಡ ಸಂಗತಿಗಳು ಬಹಳಷ್ಟನ್ನು ಅವ್ರು ಕವರ್ ಮಾಡಿದ್ದಾರೆ. ನಂಬಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿದೆ, ಭಾಳ ಅದ್ಭುತವಾದಂಥ ಸಾಲುಗಳು, ನನಗೆ ಭಾಳ ಇಷ್ಟವಾಗಿರುವಂಥ ಸಾಲುಗಳವು. ಅಂದರೆ ನಂಬಬೇಕು, ನೀನು ನಂಬುತ್ತೀಯಾ, ಸಂಪೂರ್ಣವಾಗಿ ನಂಬು. ನಂಬಲಿಲ್ಲ ಅಂತಂತಂದರೆ ಬಿಟ್ಟುಬಿಡು ಅಂತಾರೆ ಡಿ ವಿ ಜಿಯವರು. ನಂಬೋದಿದ್ದರೆ ಸಂಪೂರ್ಣವಾಗಿ ನಂಬಬೇಕು, ನಂಬಲಿಲ್ಲ ಅಂತಂತಂದರೆ ಇದನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಬೇಕು ಅಂತ. ಅದಕ್ಕೆ ಅವ್ರು ಕೊಡುವಂಥದ್ದು ಏನು ಅಂತಂದರೆ ಪ್ರಹ್ಲಾದನ ಎಕ್ಸಾಂಪಲ್ ಮತ್ತು ಹಿರಣ್ಯಕಶಿಪನ ಎಕ್ಸಾಂಪಲ್ ನೋಡಿ. ಅವನಿಗೆ ಕಂಬದಲ್ಲೋ ಬಿಂಬದಲ್ಲೋ ಆಯಿತು, ನಿನಗೇನಾಯ್ತಪ್ಪ, ನೀನು ನಂಬಲೇ ಇಲ್ಲ ಅಂತಾರವರು. ನಂಬದಿರ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿಹ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದ ನೊಣ ನೀನು ಮಂಕುತಿಮ್ಮ, ನೀನು ಆ ಕಡೆಗೂ ನಂಬಲ್ಲ ಈ ಕಡೆಗೂ ನಂಬಲ್ಲ. ಹೀಗಾಗಿ ಏನು ಅಂದರೆ ಸಿಂಬಳದಲ್ಲಿ ಸಿಕ್ಕಾಕೊಂಡ್ರೋ ನೊಣತ್ತರ ನೀನು ಒದ್ದಾಡ ಸಾಯ್ತೀಯಾ ಅಂತ. ಇದರಲ್ಲಿ ಎಂಥ ಒಂದು ಅದ್ಭುತವಾದಂಥ ಸಾಲುಗಳಿವೆ ನೋಡಿ, ಎಂಥ ಒಂದು ಅದ್ಭುತವಾದಂಥ ಒಂದು ಸಂದೇಶ ಇದೆ ನೋಡಿ. ಇನ್ನೊಂದು ನನಗೆ ಭಾಳ ಇಷ್ಟ ಆಗಿರುವಂಥದ್ದು, ಯಾಕಂದರೆ ನಾವು ಹೇಳಿ ಕೇಳಿ ನಿತ್ಯ ರಾಜಕೀಯವನ್ನು ಮಾತಾಡ್ತಿರ್ತೀವಿ. ಈ ರಾಜಕೀಯ ಬಿಟ್ಟು ಸುದ್ದಿಗಳಿರೋದೇ ಇಲ್ಲ, ನಿಮಗೆ ಗೊತ್ತಿರುವಂಥ ಸಂಗತಿ. ಈ ವಿಪರೀತವಾಗಿ ಜಗಳ ಗುದ್ದಾಟ ಮಾಡ್ತಾರಲ್ಲ ಈ ರಾಜಕಾರಣಿಗಳು, ಸರ್ಕಾರ ಯಾವ ಸಂದರ್ಭದಲ್ಲಿ ಬಿದ್ದು ಹೋಗ್ಬಿಡುತ್ತೋ ಅನ್ನುವಂಥ ಒಂದು ಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತಲ್ಲ, ಅಂಥ ಸಂದರ್ಭದಲ್ಲಿ ನಾನು ಯಾವಾಗಲೂ ಕೂಡ ನಾನು ಲೈವಲ್ಲಿ ಈ ಕಗ್ಗದ ಸಾಲುಗಳನ್ನು ನಾನು ಹೇಳ್ತಾ ಇರ್ತೀನಿ. ನಾನು ಅದೆಷ್ಟರ ಮಟ್ಟಿಗೆ ಅಂತಂದರೆ, ಒಬ್ಬ ನಾವಿಕ ಹೋಗ್ತಾ ಇರ್ತಾನೆ ಸಮುದ್ರದಲ್ಲಿ, ವಿಪರೀತವಾದಂಥ ಗಾಳಿ ಬೀಸ್ತಾ ಇರುತ್ತೆ, ದೊಡ್ಡ ಪ್ರಮಾಣದಲ್ಲಿ ಅಲೆಗಳು ಬಂದು ಹೊಡಿತಾ ಇರ್ತವೆ. ಅದು ಎಷ್ಟರ ಮಟ್ಟಿಗೆ ಅಂತಂತಂದರೆ ಆ ಹುಟ್ಟಾಕುವಂಥ ಪುಣ್ಯಾತ್ಮರಿದಾರಲ್ಲ, ಆ ದೋಣಿಯಲ್ಲಿ ಹುಟ್ಟಾಕುವಂಥವ್ರು, ಅವರೆಲ್ಲರೂ ಕೂಡ ಫುಲ್ ಟೈಟ್ ಆಗಿರ್ತಾರೆ ಅಂತ, ಅವರು ಸುರೇ ಕುಡ್ದಿರ್ತಾರೆ ಅಂತೇಳಿ ಅಂತ. ಸೊ ಅಂಥದ್ದು ಅದನ್ನು ಹೇಳ್ತಾ ಡಿ ವಿ ಜಿ ತುಂಬ ಅದ್ಭುತವಾಗಿ ಹೇಳ್ತಾರೆ. ಏನು ಅಂತಂದರೆ, ಇವರೆಲ್ಲ ನಡೆಸ್ಕೊಂಡು ಹೋಗ್ತಿರೋ ದೋಣಿ ನೋಡಿದ್ರೆ ಅನಿಸುತ್ತೆ, ಇದು ಸರ್ಕಾರ ಯಾಕೆ ಬಿದ್ದಿಲ್ಲಪ್ಪ ದೇವರೇ, ಅದು ಬೀಳ್ದಿರೋದೇ ಒಂದು ದೊಡ್ಡ ಅಚ್ಚರಿ ಅನ್ನುವಂಥ ಮಾತನ್ನು ಕೂಡ ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ಆ ಸಾಲುಗಳು ಈ ರೀತಿ ಇದೆ ನೋಡಿ. ಸರ್ಕಾರ ಹರಿಗೋಲು ತೆರೆಸುಳಿಗಳತ್ತಿತ್ತ, ಸುರೆ ಕುಡಿದ ಕೆಲರು ಹುಟ್ಟು ಹಾಕುವರು, ಬಿರುಗಾಳಿ ಬೀಸಿಹುದು ಜಗವೆದ್ದು ಕುಣಿದಿಹುದು, ಸರ್ಕಾರ ಉರುಳದಿಹುದಚ್ಚರಿಯೋ ಮಂಕುತಿಮ್ಮ. ಬಹುಶಃ ಇವಾಗಿನ ರಾಜಕೀಯ ಸ್ಥಿತಿಗತಿಗಳು ನೋಡಿದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ, ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಕಗ್ಗದಲ್ಲಿ ಅವರು ಹಿಡಿಯೋದ ವಿಷಯಗಳೇ ಇಲ್ಲ ನೋಡಿ. ಈ ರೀತಿ ಹಲವಾರು ವಿಚಾರಗಳನ್ನು ಅವರು ಅತ್ಯಂತ ಸರಳವಾಗಿ, ಜೊತೆಗೇನೆಂದರೆ ಮನಸ್ಸಿಗೆ ನಾಟುವಂಥ ರೀತಿಯಲ್ಲಿ ಕೊಟ್ಟಿರೋದಿದೆಯಲ್ಲ, ನಿಜಕ್ಕೂ ಒಂದು ದೊಡ್ಡ ಸಂಗತಿ. ಅದನ್ನು ಮುಟ್ಟಿಸೋವಂಥ ಪ್ರಯತ್ನವನ್ನು ನೀವು ಮಾಡ್ತಾಯಿದ್ದೀರಿ. ನಿಮಗೂ ಕೂಡ ಒಂದು ದೊಡ್ಡ ಹ್ಯಾಟ್ಸ್ ಆಫ್.